ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಪ್ರತಿ ವಿಡಿಯೋದಲ್ಲೂ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಇವತ್ತು ನಾನು ಅಂಥದ್ದೇ ಒಂದು ಟಾಪಿಕ್ನ ಆರಿಸ್ಕೊಂಡಿದ್ದೀನಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಚಿಕ್ಕಂದ್ರಿಂದ ದೊಡ್ಡವರಾಗೋವರೆಗೂ ನಾವು ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ನಡ್ಕೊಳ್ತೀವಿ, ಯಾವ ರೀತಿ ಡಿಸೈಡ್ ಮಾಡ್ತೀವಿ, ಇದೆಲ್ಲದ್ರ ಮೇಲೂ ಯಾರ್ದಾದ್ರೂ ಒಬ್ಬರು ಇನ್ಫ್ಲೂಯೆನ್ಸ್ ಇರುತ್ತೆ. ನಾವು ಯಾರ ಜೊತೆ ಬೆಳೆದಿದ್ದೀವಿ, ನಮ್ಮ ತಂದೆ ತಾಯಿ, ನಮ್ಮ ದೊಡ್ಡವರು, ಹಿರಿಯರು, ಟೀಚರ್ಸು, ಫ್ರೆಂಡ್ಸು, ಅವರೆಲ್ಲರದ್ದು ಪ್ರಭಾವನೂ ನಮ್ಮ ಮೇಲೆ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ನಮ್ಮ ಮನಸ್ಸನ್ನು ತುಂಬ ಮ್ಯಾನಿಪುಲೇಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ, ತುಂಬ ನಿಯಂತ್ರಣದಲ್ಲಿರುವಂಥ ಒಂದು ರೀತಿಯ ಪ್ರಯತ್ನ ಮಾಡ್ತಾರೆ. ಅದನ್ನು ಮ್ಯಾನಿಪುಲೇಷನ್ ಅಂತ ಹೇಳ್ತಾರೆ. ಇವತ್ತು ನಾನು ಆರಿಸ್ಕೊಂಡಿರೋ ಟಾಪಿಕ್ ಇದೇನೆ, ಮ್ಯಾನಿಪುಲೇಷನ್ ಅಥವಾ ಮ್ಯಾನಿಪುಲೇಟಿವ್ ಪರ್ಸನ್. ಸೈಕಾಲಜಿಯಲ್ಲಿ ಎಲ್ಲ ರೀತಿಯ ವ್ಯಕ್ತಿತ್ವಗಳ ಬಗ್ಗೆನೂ ಸ್ಟಡಿ ಮಾಡ್ತಾರೆ. ಅದರಲ್ಲಿ ಒಂದು ಈ ಮ್ಯಾನಿಪುಲೇಷನ್ ಅಥವಾ ಮ್ಯಾನಿಪುಲೇಟಿವ್ ಪರ್ಸನಾಲಿಟಿ. ಮೊದಲು ಇದರ ಅರ್ಥ ಏನು ಅಂತ ನೋಡೋಣ. ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮೇಲೆ ತನ್ನ ಅಧಿಕಾರ ಸ್ಥಾಪಿಸುವ ಪ್ರಯತ್ನ ಪಡ್ತಾರಲ್ಲ, ಅದನ್ನು ಮ್ಯಾನಿಪುಲೇಷನ್ ಅಂತ ಹೇಳ್ಬೋದು. ಅಂದರೆ ಇನ್ನೊಬ್ಬರನ್ನ ತನ್ನ ನಿಯಂತ್ರಣದಲ್ಲಿ ಇಡುವಂತಹ ಪ್ರಯತ್ನ. ಭಾವನಾತ್ಮಕ ಅಥವಾ ಮಾನಸಿಕ ಒತ್ತಡವನ್ನು ತಂದು ಅವ್ರನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಈ ರೀತಿ ವ್ಯಕ್ತಿಗಳು ಪುರುಷರು ಆಗಿರಬಹುದು, ಮಹಿಳೆ ಕೂಡ ಆಗಿರ್ಬೋದು, ಇದರಲ್ಲಿ ಯಾವುದೇ ಭೇದ ಇರೋದಿಲ್ಲ. ಮೇಲ್ನೋಟಕ್ಕೆ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಅನಿಸುತ್ತೆ. ಅಂದರೆ ಇದರಲ್ಲಿ ಏನು ತೊಂದರೆ ಇಲ್ಲ, ಯಾಕೆಂದರೆ ತಂದೆ ತಾಯಿಗಳು ಮಕ್ಕಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಗಂಡ ಹೆಂಡತಿ ಗಂಡನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಈ ಮ್ಯಾನಿಪುಲೇಷನ್ ಅನ್ನೋದು ತುಂಬ ಟಾಕ್ಸಿಕ್ ಆದಂಥ ಒಂದು ಪರ್ಸನಾಲಿಟಿ. ಅಂದರೆ ಇದರಿಂದ ಎದುರುಗಡೆ ಇರುವಂಥ ವ್ಯಕ್ತಿಗೆ ತೊಂದರೆ ಕೂಡ ಆಗಬಹುದು. ಕಾಲಕ್ರಮೇಣ ಈ ನಿಯಂತ್ರಣದಲ್ಲಿ ಇಡುವಂಥ ಏನು ವ್ಯಕ್ತಿ ಇರ್ತಾನೆ, ಅವನು ಎದುರಿಗಿನ ವ್ಯಕ್ತಿಗೆ ತುಂಬ ಮಾನಸಿಕ ಹಿಂಸೆ ಕೂಡ ಕೊಡಬಹುದು. ಆ ಎದುರಿಗಿರೋ ವ್ಯಕ್ತಿಗೆ ಆತ್ಮವಿಶ್ವಾಸ ಕಡಿಮೆ ಆಗ್ಬೋದು, ತನ್ನ ವ್ಯಕ್ತಿತ್ವದ ಬಗ್ಗೆ ತನಗೆ ಅನುಮಾನ ಕೂಡ ಬರಬಹುದು. ಈ ಮ್ಯಾನಿಪುಲೇಟ್ ಮಾಡುವಂತಹ ವ್ಯಕ್ತಿ ಇನ್ನೊಬ್ಬರ ಬೇರೆ ರಿಲೇಷನ್ಶಿಪ್ಗಳನ್ನೆಲ್ಲ ಹಾಳು ಮಾಡಬಹುದು. ಇದರಿಂದ ಆ ವ್ಯಕ್ತಿ ಡಿಪ್ರೆಷನ್ಗೆ ಕೂಡ ಜಾರಬಹುದು. ಹಾಗಾಗಿ ಈ ಮ್ಯಾನಿಪುಲೇಷನ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಮ್ಯಾನಿಪುಲೇಟಿವ್ ಪರ್ಸನಾಲಿಟಿ, ಇಂತಹ ವ್ಯಕ್ತಿಗಳಿಗೆ ಯಾಕೆ ಈ ರೀತಿ ಇರುತ್ತೆ, ಇವ್ರ ಉದ್ದೇಶ ಏನು ಅಂತ ನೋಡೋಣ. ಮೊದಲನೇದಾಗಿ ಇವ್ರ ಮನಸ್ಸಿನಲ್ಲಿ ಹೇಗಿರುತ್ತೆ ಅಂದರೆ, ಬೇರೆಯವ್ರ ಮನಸ್ಸಿನಲ್ಲಿ ಯಾವಾಗಲೂ ಗೊಂದಲ ಇರಬೇಕು. ಆ ಗೊಂದಲದ ಮುಖಾಂತರ ಅವರ ಮೇಲೆ ಇವರು ಕಂಟ್ರೋಲ್ನಲ್ಲಿ ಇಟ್ಕೊತಿರ್ತಾರೆ. ಅಂದರೆ ತಮಗೆ ಬೇಕಾದಂತಹ ನಿರ್ಣಯನ ಬೇರೆಯವ್ರು ತಗೋಬೇಕು, ಅವ್ರ ಮನಸ್ಸಲ್ಲಿ ಯಾವಾಗಲೂ ಕನ್ಫ್ಯೂಷನ್ಸ್ ಇರಬೇಕು. ಆ ರೀತಿ ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಎರಡನೇದಾಗಿ, ಯಾರೂ ಅವರನ್ನು ಪ್ರಶ್ನೆ ಕೇಳಬಾರ್ದು. ಪ್ರಶ್ನೆ ಮಾಡಿದರೆ ಅದನ್ನು ತಿರುಚಿ ನಿಮಗೆ ಕನ್ಫ್ಯೂಸ್ ಆಗೋ ಹಾಗೆ ಮಾಡ್ತಿರ್ತಾರೆ. ಅವರ ನಿಜವಾದ ಉದ್ದೇಶವನ್ನು ಮರೆಮಾಚಿಬಿಡೋದು, ತಮ್ಮನ್ನು ತಾವು ತುಂಬ ಒಳ್ಳೆಯವ್ರ ಥರ ಬಿಂಬಿಸ್ಕೊಳ್ಳೋದು. ಆದರೆ ಅವರ ನಿಜವಾದ ಉದ್ದೇಶ ಬೇರೆ ಏನೋ ಇರುತ್ತೆ, ಅದನ್ನು ತೋರ್ಪಡಿಸದೇ ಇರೋದು. ಆಮೇಲೆ ತಮ್ಮ ಮೇಲೆ ಇರೋ ಯಾವುದಾದ್ರೂ ಒಂದು ಜವಾಬ್ದಾರಿನೋ ಅಥವಾ ತಾವು ಮಾಡಿರೋ ಇನ್ನೊಂದು ಯಾವುದೋ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕಿಬಿಡೋದು. ಮಾತನ್ನು ತಿರುಗಿಸಿ ಮುರುಗಿಸಿ ಮಾಡಿ ಬೇರೆಯವ್ರ ಮೇಲೆ ಹಾಕಿಬಿಡೋದು. ಮತ್ತು ಬೇರೆಯವ್ರನ್ನ ಎಮೋಷ್ನಲಿ ವೀಕ್ ಆಗಿ ಮಾಡೋದು ಮತ್ತು ಅವರ ಭಾವನೆಗಳ ಜೊತೆ ಆಟ ಆಡೋದು. ಕೆಲವರಿಗೆ ಇದೊಂದು ರೀತಿ ಮಜವಾದ ಆಟ ಅಂತ ಅನಿಸುತ್ತೆ. ಕೆಲವರು ನೋಡಿರ್ಬೋದು, ಬೇರೆಯವ್ರನ್ನ ತುಂಬ ಹಿಂಸೆಗೊಳಪಡಿಸಿ ಅವ್ರು ತುಂಬ ಖುಷಿ ಪಡ್ತಾ ಇರ್ತಾರೆ. ಇದೊಂಥರ ಸ್ಯಾಡಿಸ್ಟಿಕ್ ನೇಚರ್ ಅಂತಲೂ ಹೇಳ್ಬೋದು. ಬೇರೆಯವ್ರನ್ನ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಬಳಸ್ಕೊಂಡು ಬಿಸಾಕ್ಬಿಡೋದು. ಈ ರೀತಿ ಅವರ ಉದ್ದೇಶಗಳಿರುತ್ತೆ. ಈ ವ್ಯಕ್ತಿಗಳು ಬೇರೆಯವ್ರನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಯಾಕೆಂದರೆ ಎಲ್ಲರೂ ಒಂದಲ್ಲ ಒಂದು ಸಲ ಈ ರೀತಿಯ ವ್ಯಕ್ತಿಗಳನ್ನು ಹತ್ತಿರದಿಂದ ನೋಡಿರ್ತೀರ ಅಥವಾ ಇಂಥ ಸಿಚುವೇಶನ್ನಲ್ಲಿ ಸಿಲುಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್, ನಿಮ್ಮ ಬಾಸ್ ನಿಮ್ಮ ಆಫೀಸ್ನಲ್ಲಿ ತುಂಬ ಡಾಮಿನೇಟಿಂಗ್ ಆಗಿರ್ಬೋದು, ತುಂಬ ಮ್ಯಾನಿಪುಲೇಟಿವ್ ಪರ್ಸನಾಲಿಟಿ ಆಗಿರ್ಬೋದು, ನಿಮಗೆ ಬೇಡದೇ ಇರೋ ಡಿಸಿಷನ್ನ ನಿಮಗೆ ತಗೊಳ್ಳೋ ಹಾಗೆ ಮಾಡ್ತಾ ಇರ್ಬೋದು. ಇದೇ ರೀತಿ ಫ್ರೆಂಡ್ಶಿಪ್ನಲ್ಲೂ ಈ ರೀತಿ ಇರುತ್ತೆ. ಕೆಲವೊಂದು ಸತಿ ಗಂಡ ಹೆಂಡತಿ ಗಂಡಂಗೂ ಈ ರೀತಿ ಮಾಡ್ತಾ ಇರ್ತಾರೆ. ಅತ್ತೆ ಸೊಸೆ ನಡುವೆನೂ ಈ ರೀತಿ ಸಂಬಂಧಗಳಿರುತ್ತೆ, ಒಬ್ರನ್ನೊಬ್ರು ಮ್ಯಾನಿಪುಲೇಟ್ ಮಾಡುವಂಥ
ಒಂದು ಸಿಚುವೇಶನ್ ಇರುತ್ತೆ. ಈ ರೀತಿ ವ್ಯಕ್ತಿಗಳು ಯಾವ ರೀತಿಯ ಒಂದು ಪ್ಯಾಟರ್ನ್ ಬಳಸ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಅತಿಯಾಗಿ ಹೊಗಳೋದು ಅಥವಾ ಅತಿಯಾದ ಪ್ರೀತಿ ತೋರಿಸೋದು. ಇಂಥ ವ್ಯಕ್ತಿಗಳು ನಮ್ಮಿಂದ ಏನಾದರೂ ಒಂದು ಪ್ರಯೋಜನ ಆಗಬೇಕು ಅಂತ ಇದ್ದರೆ ಅತಿಯಾಗಿ ಒಂದೇ ಸತಿಗೆ ತುಂಬ ಬೇಗ ಅತಿ ಕಡಿಮೆ ಸಮಯದಲ್ಲಿ ಅತಿ ಹತ್ತಿರ ಆಗಿಬಿಡ್ತಾರೆ. ಅಂದರೆ ನಮಗೆ ಏನಪ್ಪ ಇವ್ರೇನು ಹಿಂದಿನ ಜನ್ಮದಲ್ಲಿ ನಮಗೇನಾದ್ರು ಫ್ರೆಂಡ್ ಆಗಿದ್ದವರ, ಸಂಬಂಧ ಇದ್ದವರ ಅನ್ನೋ ಅಷ್ಟು ನಿಮಗೆ ಅನ್ನಿಸ್ಬಿಡ್ಬೇಕು. ಅಷ್ಟು 2 ನಿಮಿಷದಲ್ಲಿ, ಒಂದೇ ದಿನದಲ್ಲಿ ಭಾಳ ಕ್ಲೋಸ್ ಫ್ರೆಂಡ್ ಅನ್ನೋ ರೀತಿ ತೋರ್ಪಡಿಸ್ತಾರೆ. ಅತಿ ಅನಿಸೋ ಅಷ್ಟು ಪ್ರೀತಿ ತೋರಿಸ್ತಾರೆ. ನಿಮ್ಗೆ ಹಿಂಸೆ ಆಗ್ಬಿಡ್ಬೇಕು ಅಷ್ಟು ಪ್ರೀತಿ ತೋರಿಸ್ತಾರೆ. ಅತಿ ಅನ್ನೋ ಅಷ್ಟು ಹೊಗಳ್ತಾರೆ. ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಹೊಗಳಿ ಮೇಲೇರಿಸ್ಬಿಡೋದು. ಅದೇ ತಮ್ಮ ಕೆಲಸ ಆದ ತಕ್ಷಣ ಸಡನ್ನಾಗಿ ನಿಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಬಿಟ್ಟು ಹೋಗ್ಬಿಡ್ತಾರೆ. ಎರಡನೇದಾಗಿ ಗ್ಯಾಸ್ ಲೈಟಿಂಗ್. ಇದು ಸೈಕಾಲಜಿ ಅಲ್ಲಿ ಬರುವಂಥ ಒಂದು ಟರ್ಮು. ಇದರ ಅರ್ಥ ವ್ಯಕ್ತಿ ಏನನ್ನಾದರೂ ಮಾತಾಡಿದರೆ ಅಥವಾ ಏನಾದರೂ ಮಾಡಿದರೆ, ನಾ ಹಾಗೆ ಮಾಡೇ ಇಲ್ಲ ಅಥವಾ ನಾನು ಮಾತಾಡೇ ಇಲ್ಲ, ನೀನು ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ತಿದ್ಯಾ, ನೀನೇ ಸುಳ್ಳು ಹೇಳ್ತಾ ಇದೆಯಾ, ನಿನಗೆ ತಪ್ಪು ತಿಳುವಳಿಕೆ ಆಗಿದೆ ಅಂತ ಮಾತನ್ನು ತುಂಬ ತಿರ್ಚಿ ಬಿಡೋದು. ತಪ್ಪು ನಿಂದೆ ಅಂತ ನಮ್ಮ ಮೇಲೆ ಬೇರೆಯವ್ರ ಮೇಲೆ ತಪ್ಪು ಹಾಕ್ಬಿಡೋದು. ಈ ರೀತಿಯ ಆದಂಥ ಬಿಹೇವಿಯರ್ನ ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತಾರೆ. ಮೂರನೇದಾಗಿ ಪ್ಯಾಸಿವ್ ಅಗ್ರೆಸಿವ್ ಆಗಿ ಮಾತಾಡೋದು. ಏನು ಅಂತ ನೋಡೋಣ. ಅಂದರೆ ಡೈರೆಕ್ಟಾಗಿ ಏನು ಹೇಳೋದಿಲ್ಲ, ಇಂಡೈರೆಕ್ಟಾಗಿ ನಿಮಗೆ ಹರ್ಟ್ ಮಾಡೋದು. ಮತ್ತು ಗೊತ್ತಿಲ್ಲದೆ ಎಲ್ಲ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್, ಒಂದು ಕಾಮನ್ ನೆಪ ಏನು ಹೇಳ್ತಾರೆ ಅಂದರೆ, ನಾನು ಯಾವತ್ತೂ ಒಳಗೊಂದು ಹೊರಗೊಂದು ಹೇಳಲ್ಲಪ್ಪ, ಯಾವತ್ತೂ ಇದ್ದಂಗೆ ಹೇಳೋದು ಅನ್ನೋದೊಂದು ನೆಪದ ಮೇಲೆ ಹೇಳಿಬಿಡ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ನೀವೊಂದು ಹೊಸ ಡ್ರೆಸ್ ಹಾಕ್ಕೊಂಡಿರ್ತೀರ, ಅದಕ್ಕೆ ತುಂಬ ಖುಷಿ ಪಡ್ತಾ ಇರ್ತೀರ. ಯಾವುದೋ ವ್ಯಕ್ತಿ ನಿಮಗೆ ಸಂಬಂಧನ ಇರೋರೋ ಅಥವಾ ಇಲ್ಲದೆ ಇರೋರು, ನೀವೇನು ಅವ್ರ ಸಜೆಷನ್ನ ಕೇಳಿರಲ್ಲ, ನಿಮ್ಮಷ್ಟಕ್ಕೆ ನೀವಿರ್ತೀರ. ಅವರಷ್ಟಕ್ಕೆ ಅವರೇ ಬರ್ತಾರೆ, ಈ ಡ್ರೆಸ್ ಏನೋ ಚೆನ್ನಾಗಿದೆ, ಆದರೆ ಇದು ತೆಳ್ಳಗಿರೋರಿಗೆ ಚೆನ್ನಾಗಿ ಕಾಣಿಸುತ್ತೆ, ದಪ್ಪ ಇರೋರಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಡೋದು. ನೀವೇನಾದರೂ ಇದನ್ನು ಕ್ವಶನ್ ಕೇಳಿದರೆ, ಏನಕ್ಕೆ ಈ ರೀತಿ ಹೇಳಿದ್ರಿ ಅಂದರೆ, ಅಯ್ಯೋ ನಾನು ಯಾವತ್ತೂ ಒಳಗೊಂದು ಹೊರಗೊಂದು ಮಾಡೋದಿಲ್ಲಪ್ಪ, ಇದ್ದಂಗೆ ಹೇಳೋದು, ನಾನು ಯಾವಾಗಲೂ ನಿಜಾನೇ ಹೇಳೋದು, ಈ ರೀತಿ ಮಾಡೋದು. ಇದರಿಂದ ನಿಮಗೆ ಹರ್ಟ್ ಆಗುತ್ತೆ, ನಿಮಗಿದ್ದಿದ್ದು ಖುಷಿ ಹೋಗುತ್ತೆ, ನೀವು ಡಲ್ ಆಗ್ತೀರಾ, ಡಿಪ್ರೆಸ್ ಆಗ್ತೀರಾ. ಇದನ್ನು ನೋಡಿ ಒಂದು ರೀತಿ ಖುಷಿ ಪಡೋದು. ನೆಕ್ಸ್ಟು ಅಣಗಿಸೋದು ಅಥವಾ ಅತಿಯಾಗಿ ಹೀಯಾಳಿಸಿ ಮಾತಾಡೋದು. ಅಂದರೆ ಬೇರೆಯವ್ರ ಬಗ್ಗೆ ತುಂಬ ಕೀಳಾಗಿ ಮಾತಾಡೋದು. ಫಾರ್ ಎಕ್ಸಾಂಪಲ್, ವ್ಯಕ್ತಿಯ ತೂಕ ಇರ್ಬೋದು, ಬಣ್ಣ ಇರ್ಬೋದು, ಅವರ ರೂಪ ಇರ್ಬೋದು, ಅವರ ಫೈನಾನ್ಷಿಯಲ್ ಕಂಡೀಷನ್ ಇರ್ಬೋದು, ಅವರ ಕರಿಯರ್ ಇರ್ಬೋದು, ಕೆಲಸ ಇರ್ಬೋದು, ಅದ್ರ ಬಗ್ಗೆ ಕೀಳಾಗಿ ಮಾತಾಡೋದು. ಅವ್ರ ಮನಸ್ಸಿಗೆ ನೋವು ಉಂಟು ಮಾಡಿ ಅದ್ರ ಬಗ್ಗೆ ಖುಷಿ ಪಡೋದು. ಅಂದರೆ ಅವ್ರು ನೋವಲ್ಲಿರೋದನ್ನ ನೋಡಿ ತಾವು ಖುಷಿ ಪಡೋದು. ಎರಡನೇದು, ಯಾವಾಗಲೂ ಒಬ್ಬರನ್ನ ದೂರ್ತಾನೆ ಇರೋದು. ಯಾವುದೋ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ಕೊಳ್ಳೋದು. ಆ ವ್ಯಕ್ತಿ ಮಾಡಿದ್ದೆಲ್ಲ ತಪ್ಪು, ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ಓಡಾಡಿದ್ರೆ ತಪ್ಪು, ಮಾಡೋದೆಲ್ಲ ತಪ್ಪೆ. ಯಾವುದೇ ತಪ್ಪನ್ನ, ಬೇರೆಯವ್ರು ಮಾಡಿದ ತಪ್ಪನ್ನು ಕೂಡ ಅವ್ರ ಮೇಲೆ ಹಾಕ್ತಾ ಇರೋದು. ಇದರಿಂದ ಆ ವ್ಯಕ್ತಿನ ಕಂಟ್ರೋಲ್ನಲ್ಲೇ ಇಡೋದಕ್ಕೆ ಪ್ರಯತ್ನ ಮಾಡೋದು. ಅಂದರೆ ಅವ್ರನ್ನ ಮಾನಸಿಕವಾಗಿ ಒಂದು ರೀತಿ ವೀಕ್ ಮಾಡಿಬಿಟ್ಟು ಅವ್ರನ್ನ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ನೆಕ್ಸ್ಟ್ ಒಂದು ಅತಿಯಾದ ವ್ಯಂಗ್ಯ. ಕೆಲವರು ಯಾವಾಗಲೂ ವ್ಯಂಗ್ಯವಾಗಿಯೇ ಮಾತಾಡ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಬೇರೆಯವ್ರ ಬಗ್ಗೆ ಅತಿಯಾದ ವ್ಯಂಗ್ಯ, ಬೇರೆಯವ್ರ ವಿಚಾರಕ್ಕೆ ಅದು ನೋವಾಗುತ್ತೆ ಅಂತ ಗೊತ್ತಿದ್ರೂ ಅದ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದು. ಅದ್ರ ಬಗ್ಗೆ ನೀವು ಅಕಸ್ಮಾತ್ ಪ್ರಶ್ನೆ ಕೇಳಿದ್ರೆ, ಅಯ್ಯೋ ನಾನು ತಮಾಷೆಗಪ್ಪ ಮಾತಾಡಿದ್ದು, ನೀನೇನು ತಮಾಷೆನೂ ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂದ್ಬಿಡೋದು. ಈ ರ್ಯಾಗಿಂಗು, ಕಾಲೇಜಲ್ಲಿ ನಡೆಯುವಂಥ ರ್ಯಾಗಿಂಗು, ಅದೆಲ್ಲ ಇದೇ ಕ್ಯಾಟಗರಿಗೆ ಬರುತ್ತೆ. ಮತ್ತು ಅವರಿಗೆ ಏನು ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋದಿಲ್ಲ. ಇಂಡೈರೆಕ್ಟಾಗಿ ಸುತ್ತಿ ಬಳಸಿ ಮಾತಾಡೋದು. ಯಾವುದನ್ನಾದರೂ ಡೈರೆಕ್ಟಾಗಿ ಮಾತಾಡೋಕ್ಕೆ ಹೋದರೆ ಅತಿಯಾಗಿ ಅಳೋದು, ಇಲ್ಲ ಕಿರ್ಚಾಡ್ಬಿಡೋದು, ಅಥವಾ ಮಾತಾಡ್ಸೋದನ್ನೇ ನಿಲ್ಲಿಸ್ಬಿಡೋದು. ಇದಿಷ್ಟು ಸಾಮಾನ್ಯವಾಗಿ ಬಳಸ್ಕೊಳ್ಳುವಂಥ ಟ್ಯಾಕ್ಟಿಕ್ಸು. ಈಗ ಮ್ಯಾನಿಪುಲೇಟಿವ್ ಪರ್ಸನ್ಸ್ ಏನಿರುತ್ತೆ ಅವರು. ಹಾಗಾದರೆ ಇವರು ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ನೋಡ್ಲಿಕ್ಕೆ ಹೋದರೆ, ಬಾಲ್ಯದಲ್ಲೇ ಇವ್ರನ್ನ ತುಂಬ ಇಗ್ನೋರ್ ಮಾಡಿದರೆ, ಅಥವಾ ಅವರಿಗೆ ಸುತ್ತಲೂ ಅದೇ ರೀತಿ ವಾತಾವರಣ ಇದ್ದರೆ, ಆಮೇಲೆ ಪರ್ಸ್ನಾಲಿಟಿಯಲ್ಲೇ ಆ ರೀತಿ ಇದ್ದರೆ, ಅವರು ಮ್ಯಾನಿಪುಲೇಟ್ ಮೊದಲಿಂದನೂ ಅದೇ ರೀತಿ ಬೆಳ್ಕೊಂಬಂದಿದ್ರೆ, ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾದರೆ ನಮ್ಮ ಎದುರಿಗೆ ಈ ರೀತಿ ವ್ಯಕ್ತಿಗಳು ಬಂದರೆ ನಾವೇನು ಮಾಡಬೇಕು ಅಂದರೆ,
ಸಾಮಾನ್ಯವಾಗಿ ಇಂಥವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ. ನೀವು ಅವ್ರ ಜೊತೆ ಮಾತಾಡಿದಷ್ಟು ಇನ್ನೂ ವಿಚಿತ್ರವಾಗಿ ಅವರ ನಿಮ್ಮನ್ನೇ ಕೆಟ್ಟವರಾಗಿ ಮಾಡ್ತಾರೆ ಸಾಮಾನ್ಯವಾಗಿ. ಹಾಗಾಗಿ ಮೊದಲನೇದಾಗಿ ಇವರಿಂದ ದೂರ ಉಳಿಲಿಕ್ಕೆ ಸಾಧ್ಯ ಆದರೆ ದೂರ ಉಳಿಯೋದೇ ಅತ್ಯಂತ ಉತ್ತಮ. ಮತ್ತು ಅಕಸ್ಮಾತ್ ಇವರಿಂದ ದೂರ ಇರಲಿಕ್ಕೆ ಸಾಧ್ಯನೇ ಆಗಲಿಲ್ಲ, ಫಾರ್ ಎಕ್ಸಾಂಪಲ್ ಕೆಲವೊಂದು ಸತಿ ನಮ್ಮ ಪೇರೆಂಟ್ಸೇ ನಮಗೆ ಈ ರೀತಿ ಮಾಡ್ತಾ ಇರ್ತಾರೆ. ಅಂದರೆ ಕೆಲವರಿಗೆ ಆ ರೀತಿ ಇರುತ್ತೆ, ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆಗಿರದೇ ಇರ್ಬೋದು. ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ಮಗನಿಗೋ ಮಗಳಿಗೋ ಇಂಜಿನಿಯರಿಂಗ್ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ, ಆದರೆ ತಂದೆ ತಾಯಿ ತುಂಬ ಒತ್ತಾಯ ಮಾಡ್ತಿರ್ತಾರೆ, ಎಮೋಷ್ನಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ. ಈ ರೀತಿ ಸಿಚುವೇಶನ್ ಇದ್ದಾಗ ಏನು ಮಾಡಬೇಕು? ಸಾಮಾನ್ಯವಾಗಿ ಪೇರೆಂಟ್ಸ್ನ ಮಕ್ಕಳು ಹ್ಯಾಂಡಲ್ ಮಾಡೋದು ಕಷ್ಟ. ಹಾಗಾಗಿ ಈ ವಿಷಯದಲ್ಲಿ ನೀವು ಒಬ್ಬ ದೊಡ್ಡವರ ಸಜೆಷನ್ ತಗೋಬೇಕು, ದೊಡ್ಡವರ ಸಹಾಯವನ್ನು ತಗೊಂಡು ಇದನ್ನು ಹ್ಯಾಂಡಲ್ ಮಾಡಬೇಕು. ಅಕಸ್ಮಾತ್ ನಮ್ಮ ಸ್ನೇಹಿತರು ಯಾರಾದರೂ ಈ ರೀತಿ ಮಾಡ್ತಾ ಇದ್ದರೆ, ಮೊದಲನೇದಾಗಿ ಅಂಥ ಸ್ನೇಹಿತರನ್ನ ದೂರ ಇಡ್ಲಿಕ್ಕೆ ಸಾಧ್ಯ ಆದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಅವ್ರ ಕೊಲೀಗ್ ಆಗಿದ್ದು ನಾವು ಆಫೀಸಲ್ಲಿ ಒಂದೇ ಕಡೆ ಕೆಲಸ ಮಾಡ್ತೀವಿ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಆದಷ್ಟು ಅವ್ರು ಹೇಳಿದ್ದಕ್ಕೆ ಎಮೋಷ್ನಲಿ ರಿಯಾಕ್ಟ್ ಮಾಡಬೇಡಿ. ಎಮೋಷ್ನಲಿ ನೀವು ರಿಯಾಕ್ಟ್ ಮಾಡಿದಷ್ಟು ಅವ್ರು ಏನು ಮಾಡ್ತಾರೆ, ಇವನ್ನ ಹೆಂಗೆ ಬೇಕಾದ್ರೂ ಆಟ ಆಡಿಸ್ಬೋದು ಅನ್ನೋ ಒಂದು ತೊಗೊಂಡ್ಬಿಡ್ತಾರೆ, ನಿಮ್ಮನ್ನ ಗ್ರ್ಯಾಂಟೆಡ್ ಆಗಿ ತೊಗೊತಾರೆ. ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂದ್ರೂ ಕಷ್ಟ, ನೀವು ತುಂಬ ಸಿಟ್ಟು ಮಾಡ್ಕೊಂಡ್ರೂ ಕಷ್ಟ. ಸಿಟ್ಟು ಮಾಡಿಕೊಂಡ್ರೆ ನೀವು ಕೆಟ್ಟವರಾಗಿ ಕಾಣ್ತೀರ. ಎಮೋಷ್ನಲಿ ರಿಯಾಕ್ಟ್ ಮಾಡಿದ್ರೆ ಅವ್ರು ಎಂಜಾಯ್ ಮಾಡ್ತಾರೆ. ಹಾಗಾಗಿ ಆದಷ್ಟು ಕಾಮಾಗಿ ಇದನ್ನು ಹ್ಯಾಂಡಲ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಬಾಸ್ ಆಗಿದ್ದರೆ, ನಿಮ್ಮ ಬಾಸ್ ತುಂಬ ಡಾಮಿನೇಟಿಂಗ್ ಬಾಸ್, ತುಂಬ ಕೂಗಾಡ್ತಾ ಇರ್ತಾರೆ, ಸಾಧ್ಯ ಆದರೆ ಕೆಲಸನ ಚೇಂಜ್ ಮಾಡಿ, ಇಲ್ಲ ಅದೇ ಕೆಲಸದಲ್ಲೇ ಇರಬೇಕು, ಆದರೆ ಇವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಆದಷ್ಟು ನೀವು ಇಗ್ನೋರ್ ಮಾಡಬೇಕು. ಸಾಧ್ಯ ಆದರೆ ಬೇರೆಯವರ ಒಬ್ಬ ಆಪ್ತ ಸಲಹೆಗಾರರ ಹೆಲ್ಪ್ ತಗೊಂಡು ಇಂಥ ಸಿಚುವೇಶನಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಒಂದು ಗೈಡೆನ್ಸ್ ತಗೊಂಡು ನೀವು ಮುಂದುವರಿಬಹುದು. ಇದರ ಸಾರಾಂಶ ಏನು ಅಂದರೆ, ನೀವು ಎಮೋಷನಲಿ ಎಷ್ಟು ರಿಯಾಕ್ಟ್ ಮಾಡ್ತಿರೋ ನಿಮ್ಮ ಎದುರಿಗಿರೋ ಆ ಮ್ಯಾನಿಪುಲೇಟಿವ್ ವ್ಯಕ್ತಿ ನಿಮ್ಮನ್ನು ಅಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ನೀವು ನಿಮ್ಮ ಎಮೋಷನ್ಸ್ನ ಆದಷ್ಟು ಕಾಮಾಗಿ ಇಡೋದಕ್ಕೆ ಪ್ರಯತ್ನ ಮಾಡಿ. ಅವರ ವ್ಯಕ್ತಿತ್ವ ಏನು ಅಂತ, ಅವರ ಉದ್ದೇಶ ಏನು ಅಂತ ಗೊತ್ತಾದ ಮೇಲೂ ನೀವು ಎಮೋಷ್ನಲಿ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಪರಿಸ್ಥಿತಿ ತುಂಬ ಕೈ ಮೀರಿದ್ದರೆ ಒಬ್ಬ ಆಪ್ತ ಸಲಹೆಗಾರರ ಒಂದು ಸಹಾಯವನ್ನು ಪಡ್ಕೊಂಡು ಮುಂದಿನ ಸಿಚುವೇಶನಲ್ಲಿ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡು ಮುಂದುವರಿಯಿರಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಆಗಬಹುದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.